ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಗುರುವಾರ ಅಂದ್ರೇ ರಾಯರ ಮಕ್ಕಳಿಗೆ ಹಬ್ಬ ಇದ್ದಾಗೆ. ಸೊ ಆ್ಯಕ್ಚುಲಿ ಇವತ್ತು ಪೂಜೆ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ, ಬಟ್ ಮನಸ್ಸು ತಡೀಲಿಲ್ಲ. ಗುರುವಾರ ಏನೇ ಇರಲಿ, ಪೂಜೆ ಮಾಡೋದ್ರಲ್ಲಿ ಇದೆಯಲ್ಲ ಆ ಖುಷಿ ನಿಜ ಹೇಳೋಕ್ಕಾಗೋದಿಲ್ಲ. ಸೊ ಇನ್ನೂ ತಲೆನೂ ಒಣಗಿಲ್ಲ ಗೈಸ್. ಈಗ ತಾನೇ ದೀಪ ಹಚ್ಚಿ ಹಾಗೆ ಕೂತೆ. ಆ್ಯಂಡ್ ಬ್ಲಾಗ್ ಶುರು ಮಾಡಿರಲಿಲ್ವಲ್ಲ, ಸರಿ ಬ್ಲಾಗ್ ಶುರು ಮಾಡೋಣ ಅಂತ ಹೇಳಿ. ಆ್ಯಂಡ್ ಇವತ್ತು ಆ್ಯಕ್ಚುಲಿ ಪೂಜೆ ಮಾಡೋ ಹಾಗಿರಲಿಲ್ಲ ಅಂತ ಹೇಳಿದೆ. ಯಾಕೆ ಏನು ಅಂತ ಹೇಳಿ ಕೊನೆಯವರೆಗೂ ವಿಡಿಯೋನ ನೋಡಿ. ಆ್ಯಂಡ್ ಪೂಜೆನೂ ಯಾಕೆ ಮಾಡಿದೆ ಅನ್ನೋದನ್ನು ಹೇಳ್ತೀನಿ. ಸೊ ನೆನ್ನೆ ನಡೆದಂತಹ ಒಂದು ಸಣ್ಣ ಇನ್ಸಿಡೆಂಟಿಂದ ಮನಸ್ಸಿಗೆ ತುಂಬ ಬೇಜಾರಾಯಿತು. ಸೊ ಅದ್ರ ಬಗ್ಗೆನೂ ಶೇರ್ ಮಾಡ್ತೀನಿ. ಆ್ಯಂಡ್ ಇವತ್ತು ಗುರುವಾರ, ಇನ್ನು ನಾಳೆ ದಶಮಿ ಇದೆ. ಸೊ ಸಾಟರ್ಡೆ ಏಕಾದಶಿ ಇದೆ, ಭಾನುವಾರ ದ್ವಾದಶಿ ಇದೆ. ಈ 3 ದಿನಗಳ ಕಾಲವನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ, ರಾಯರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಮನಸ್ಪೂರ್ವಕವಾಗಿ ಕೋರ್ಕೊತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಟೈಮ್ ಈಗ ಬಂದು 5 o'clock ಆಯಿತು. ನಾನು ಈಗ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಪರ್ಯಂತನೂ ಬಂದ, ನಾನು ಅವನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ ಜೊತೇಲಿ ಪೂಜೆ ಮಾಡೋಣ ಅಂತ. ಯಾಕೆ ಅಂತಂದರೆ ನೆನ್ನೆ ನೈಟು ಒಂದು ಸಣ್ಣ ಮಿಸ್ಟೇಕಿಂದ ಪಾಪ ಅವನಿಗೆ ತಲೆಗೆ ಏಟಾಯಿತು. ಅದೊಂಥರ ಗಿಲ್ಟ್ ಥರ ಫೀಲ್ ಆಗ್ತಾಯಿತ್ತು ನನಗೆ. ಎಷ್ಟು ಕೇರ್ಫುಲ್ಲಾಗಿ ಆ್ಯಕ್ಚುಲಿ ಅವನು ಬೀಳೋದು ಏಳೋದು ಇದೆಲ್ಲ ತುಂಬಾ ಕಡಿಮೆ. ಅಂದರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ನನಗೆ ಎಷ್ಟೇ ಕೆಲಸ ಇದ್ದರೂ ಏನೇ ಇದ್ರೂ ಅಷ್ಟು ಕೇರ್ ಮಾಡ್ತೀನಿ ನಾನು ಅವನ್ನ. ನೈಟು ಚಪಾತಿ ಮಾಡೋ ಭರದಲ್ಲಿ ಕಿಚನಲ್ಲಿದ್ವಿ. ಇವನು ಆಟ ಆಡ್ತಾ ಏನಾಯಿತು ಅಂತ ಗೊತ್ತಿಲ್ಲ, ಬಟ್ ತುಂಬ ಬೇಜಾರಾಗ್ತದೆ ನನಗಂತೂ. ವೆಯ್ಟ್ ವೆಲ್ಕಮ್. ಸೊ ತುಂಬ ಬೇಜಾರಾಗ್ತಾಯಿದೆ ಗೈಸ್. ಅದಕ್ಕೇ ಪೂಜೆ ಮಾಡೋದೇ ಬೇಡಪ್ಪ ಅಂತ ಅನ್ನಿಸ್ಬಿಡ್ತು ನನಗೆ ಒಂದು ಕ್ಷಣಕ್ಕೆ. ಅದಾದಮೇಲೆ ಯೋಚನೆ ಮಾಡಿದೆ, ಸಣ್ಣದ್ರಲ್ಲಿ ಆಯ್ತಲ್ಲ ತಲೆಗೆ ಪೆಟ್ಟು ಸ್ವಲ್ಪ ಬಿತ್ತು. ಮೇ ಬಿ ಇನ್ನೂ ಜೋರಾಗಿ ಏನಾದರೂ ಬಿದ್ದಿದ್ರೆ ರಾಯರೇ ಕಾಪಾಡಿದ್ದಾರೆ. ಈಗ ರಾಯರಿಗೆ ನಾವು ಪೂಜೆ ಮಾಡಲಿಲ್ಲ ಅಂದರೆ ಹೇಗೆ ಅಂತ ತಕ್ಷಣಕ್ಕೆ ನಂಗೆ ನಿಜ ಕೋಪ ಬಂತು ಗೈಸ್. ಏನಿದು ಅನ್ನೋ ಥರ. ಅದಾದಮೇಲೆ ಕೂತು ಯೋಚನೆ ಮಾಡಿದೆ, ಪ್ರಶ್ನೆ ಹಾಕಿದೆ. ಆವಾಗ ನನಗೆ ಗೊತ್ತಾಯಿತು, ರಾಯರು ಇರೋದಕ್ಕೇ ಅವನಿಗೆ ಸಣ್ಣ ಅಂದರೆ ಲೈಕ್ ಬಿದ್ದಿದ್ದಾನೆ. ಸೋಫಾದು ಎರ್ಜಿದೆಯಲ್ಲ, ಅದು ಇಲ್ಲಿಗೆ ತಗಲ್ಬಿಟ್ಟಿದೆ. ಪಾಪ ಬೆಳಗ್ಗೆ ಸ್ನಾನ ಮಾಡಿಸ್ತಾ ಇದ್ದೀನಿ, ಗುರುವಾರ ಅಲ್ವಾ, ಸ್ನಾನ ಮಾಡಿಸ್ತಾ ಇದ್ದೀನಿ. ಆವಾಗ್ಲೂ ಅಮ್ಮ ನೋಯ್ತಾ ಇದೆ ಅಮ್ಮ ಅಂತ ಹೇಳ್ತಾ ಇದ್ದ. ಒಂಥರ ತಾಯಿ ಹೃದಯನೇ ಹಾಗೆ. ತಾಯಿ ಹೃದಯ ಹೇಗೆ ಅಂತಂದರೆ ನಮಗಾದರೂ ಕಷ್ಟ ಆದರೂ ಸಹಿಸ್ಕೊಬಿಡ್ತೀವಿ. ಸೊ ನೋಡಿ, 3 ದಿನದಿಂದ ನನಗೆ ಕೋಲ್ಡು, ಉಸಿರಾಡೋಕ್ಕಾಗ್ತಾಯಿಲ್ಲ, ಲೈಕ್ ಎಂಜಲ್ ನುಂಗೋಕ್ಕಾಗ್ತಾಯಿಲ್ಲ. ಇಷ್ಟೆಲ್ಲ ಇದ್ರೂ ನನಗೇನೂ ಒಂಥರ ಬೇಜಾರು ಆ ಥರ ಅನ್ನಿಸ್ತಾನೇ ಇರಲಿಲ್ಲ, ಬಿಡು ಅಂತ. ಬಟ್ ಮಕ್ಕಳು ಅಂತ ವಿಚಾರ ಬಂದಾಗ ನಾನು ಮೇ ಬಿ ಈ ನಡುವೆ ತುಂಬ ವೀಡಿಯೋಗಳಲ್ಲಿ ಅವನ್ನ ಶೇರ್ ಮಾಡಿದೆ. ಮೇ ಬಿ ಯಾರ್ದಾದ್ರೂ ಕಣ್ಣು ಬಿತ್ತು ಏನು ಅಂತ ಗೊತ್ತಿಲ್ಲ ನನಗೆ. ಹಂಗೆ ಆಯ್ತಲ್ಲ. ಸೊ ಅದಕ್ಕೆ ನಾನು ಡಿಸೈಡ್ ಮಾಡಿದೆ, ಇಲ್ಲ, ರಾಯರಿರೋದಕ್ಕೆ ಸಣ್ಣ ಮಟ್ಟದಲ್ಲಿ ಆಗಿದೆ. ಮೇ ಬಿ ಅದು ಇನ್ನೂ ದೊಡ್ಡದಾಗಿ ಆಗಿದ್ದಿದ್ರೆ ಇನ್ನೂ ಕಷ್ಟ ಆಗ್ತಿತ್ತು ಅಂತ ಪೂಜೆ ಮಾಡಿದ್ದೀನಿ ಇವಾಗ ತಾನೇ. ನೀವೆಲ್ಲರೂ ನನ್ನ ಫ್ಯಾಮಿಲಿ ಇದ್ದಾಗೆ ಗೈಸ್. ನಿಮ್ಮ ಜೊತೆ ಅಲ್ಲದೆ ನಾನು ಇನ್ಯಾರ ಜೊತೆ ಹಂಚ್ಕೊಳ್ಳಿ. ಸೊ ಅದಕ್ಕೆ ಹಂಚ್ಕೊಂಡೆ. ನೆನ್ನೆ ಸಣ್ಣ ಮಿಸ್ಟೇಕು. ಅದು ಪಾಪ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಗೈಸ್. ಅವನು ಮನೆಗೆ ನೋಯ್ತಾ ಇದೆ ಅಂತ ನಾನು ರಾತ್ರಿ ಎಲ್ಲ ನಿದ್ದೆ ಮಾಡಲಿಲ್ಲ. ಆ್ಯಂಡ್ ಬೆಳಗ್ಗೆನೂ ಅಷ್ಟೇ ಲೈಕ್ ಸ್ನಾನ ಮಾಡಿಸ್ಬೇಕಾದ್ರೆ ತುಂಬ ಅಳ್ತಾ ಇದ್ದ. ನನಗೆ ಒಂಥರ ಬೇಜಾರಾಗೋಯ್ತು, ಅಯ್ಯೋ ಪಾಪ ಅಂತ ಹೇಳಿ. ಅದಾದಮೇಲೆ ರಾತ್ರಿ 2 ಗಂಟೆಯಲ್ಲಿ ನೀವು ನಂಬಲ್ಲ, ಬಿಸಿ ಇದು ಫಸ್ಟಿಗೆ ಈ ಐಸ್ ಕ್ಯೂಬ್ ಬರುತ್ತಲ್ಲ, ಸೊ ಅದರದ್ದು ಇಟ್ಟೆ. ಅವಾಗ ಸ್ವಲ್ಪ ಕಂಪ್ಯಾರಿಟಿವ್ಲಿ ಕಡಿಮೆ ಆಯಿತು. ನೈಟೆಲ್ಲನೂ ಅಳ್ತಾ ಇದ್ನಲ್ವ, ಅದಕ್ಕೆ ಆ ನೈಟ್ 2 ಗಂಟೆಯಲ್ಲಿ ಕಲ್ಲುಪ್ಪನ್ನು ಬಿಸಿ ಮಾಡಿ ಕರ್ಚಿಫ್ಗೆ ಹಾಕಿ ಆವಾಗ ಬಿಸಿ ಶಾಖ ಕೊಟ್ಟ ಮೇಲೆ ಒಂದು ಸ್ವಲ್ಪ ಹೀಗೆ ಇಲ್ಲೇ ಮಲ್ಕೊಂಡಿದ್ದ ರಾತ್ರಿ ಎಲ್ಲ. ಸೊ ನನಗೂ ನಿದ್ದೆ ಇರಲಿಲ್ಲ. ಸರಿ ಅಂತ ಹೇಳಿ ಬೆಳಗ್ಗೆ ಸ್ವಲ್ಪ ಚೆಂದ ರೆಸ್ಟ್ ಮಾಡಿ ಸಾಯಂಕಾಲ ಅವ್ನು ಬಂದಮೇಲೆ ಇಬ್ಬರು ಒಟ್ಟಿಗೆ ಪೂಜೆ ಮಾಡೋಣ ಅಂತ ಹೇಳಿ ಇಬ್ಬರು ಈಗ ಒಟ್ಟಿಗೆ ಪೂಜೆ ಮಾಡಿ ಕೂತಿದ್ದೆ. ಸೊ ನಿಮ್ಮ ಜೊತೆಗೆಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಶುರು ಮಾಡಿದೆ. ಆ್ಯಂಡ್ ಇದನ್ನು ಕಂಪೇರ್ ಮಾಡಬೇಡಿ ಸಿಂಪತಿ ಅದು ಇದು ಅಂತ. ನೀವೆಲ್ಲ ನನ್ನ ಫ್ಯಾಮಿಲಿ ಗೈಸ್. ನಿಮ್ಮ ಜೊತೆ ಅಲ್ಲದೆ ಇನ್ಯಾರ ಜೊತೆನ ಹಂಚ್ಕೊಳ್ಳಿ ಹೇಳ್ಕೊಳ್ಳೋಕ್ಕೆ ಅಂತ
ಮನಸ್ಪೂರ್ವಕವಾಗಿ ಯಾರೂ ಇಲ್ಲ. ಸೊ ನೀವೆಲ್ಲರೂ ನಮ್ಮೋರೇ ಅಂತ ಹೇಳಿ ನಾನು ಹೇಳ್ಕೊತಾ ಇದ್ದೀನಿ. ಆ್ಯಂಡ್ ಈಗ ಬೆಟರ್ ಆಗಿದ್ದಾನೆ. ವಾಪರಿ ಅಂತಿಲ್ಲಿ ದೊಡ್ಡ ಲೈಟ್ ಹಾಕು ಕಂದ, ಕಮ್ಮಿಯರ್. ಅವನೇ ಕೇಳ್ತೀನಿ ನೋಡಿ ಏನಂತಾನೆ ಅಂತ. ಕುಂಕುಮ ಒರೆಸ್ಕೊಬಿಟ್ಟೆ. ತೋರಿಸು ಹಿಂದೆಗಡೆ, ತೋರಿಸು ಫುಲ್ ಬ್ಯಾಕ್. ಕೇರ್ಫುಲ್. ಇಲ್ಲಿ ನೋಡಿ ಗೈಸ್, ಇಲ್ಲಿ ಇದು ಇವಾಗ ಕಂಪ್ಯಾರಿಟಿವ್ಲಿ ಇವಾಗ ಮುಟ್ಟಿದ್ರು ಅವನಿಗೇನು ಅಷ್ಟು ಅನ್ನಿಸ್ತಾ ಇಲ್ಲ. ಇವಾಗ ಹೆಂಗಿದೆ ಕಂದ? ಇನ್ನೂ ಕಮ್ಮಿ ಆಯಿತಾ? ಅದಕ್ಕೆ ಇನ್ಮೇಲೆ ವಿಡಿಯೋ ಮಾಡೋದೇ ಬೇಡಪ್ಪ ಪರಿ ಜೊತೆ ಅಂತ ಅನ್ನಿಸ್ಬಿಟ್ಟಿದೆ. ಅಷ್ಟು ಬೇಜಾರಾಗ್ತಾಯಿದೆ ನನಗೆ. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಗೈಸ್ ನಾನು. ಅವ್ನ ಕಾಲು ಹೊತ್ತೋದು, ಅವನ್ನ ಪ್ಯಾಂಪರ್ ಮಾಡೋದು, ಅಂದರೆ ಇವಾಗ ಅಳ್ತಾ ಇದ್ದರೆ ಹೆಂಗೆ ನಿದ್ದೆ ಬರುತ್ತೆ ತಾಯಿಗೆ? ನಿಜ ನನಗಂತೂ ಬರೋಲ್ಲ, ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ. ನೀವು ನಂಬಲ್ಲ, ಇವಾಗೂ ನಾನು ಸ್ಕೂಲ್ಗೆ ಬಸ್ಸಲ್ಲಿ ಕಳಿಸ್ತಾ ಇದ್ವಿ ಗೈಸ್. ನಾವು 7:05ಗೆ ಬಸ್ ಬರ್ತಿತ್ತು. 2 ಇಯರ್ಸ್ ಹೇಗೋ ಕಷ್ಟಪಟ್ಟು, ಆಗ ನಮ್ಮ ಹತ್ರ ಫೈನಾನ್ಷಿಯಲಿ ದುಡ್ಡು ತುಂಬ ಕಡಿಮೆ ಇದ್ದಿದ್ದರಿಂದ ಸ್ಕೂಲ್ ಫೀಸೇ ತುಂಬ ಹೆವಿ ಆಗಿತ್ತು. ಸೊ ಹಾಗಾಗಿ ನಮ್ಮ ಕೈಲೇನೂ ಮಾಡೋಕ್ಕಾಗಲಿಲ್ಲ. ಸೊ 2 ಇಯರ್ಸ್ ಪಾಪ ಅವನು 6 o'clock ವೇಕಪ್ ಆಗಿ ಅಷ್ಟೊತ್ತಿಗೆ ಸ್ನಾನ ಮಾಡಿಕೊಂಡು ಹೋಗ್ತಾ ಇದ್ದ. ಬಟ್ ರಾಯರ ದಯೆಯಿಂದ ಇವಾಗ ಕಾರ್ ಕಳಿಸ್ತಾರೆ. ಕಾರ್ಗೆ ಅವ್ನಿಗೆ ಇವಾಗ ಎಷ್ಟೊತ್ತಿಗೆ ಹೋಗ್ತಾರೆ ಅಂದರೆ 7:40ಗೆ. ಹತ್ತತ್ರ ಒಂದೊಂದು ಸತಿ 8 o'clock ಅಷ್ಟೊತ್ತಿಗೆ ಹೋಗ್ತಾನೆ. ಅಂದರೆ ಟ್ರಾಫಿಕ್ ಅದೆಲ್ಲ ಇದ್ದರೆ 8 o'clock ಬರುತ್ತೆ ಕಾರು. ಸೊ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಯಾಕೆ ನಾನು ರಾಯರನ್ನು ನಂಬಿ ಮನುಷ್ಯರನ್ನು ನಂಬೇಡಿ, ಯಾವುದೇ ಕಾರಣಕ್ಕೂ ಮನುಷ್ಯರನ್ನು ನಂಬೇಡಿ ಅಂತೀನಿ ಇದೇ ಕಾರಣಕ್ಕೆ. ಸೊ ನಾವು 0ಇಂದ ಶುರುವಾದಂತಹ ನಮ್ಮ ಜೀವನ ಇವತ್ತು ಹೇಳ್ಕೊಳ್ಳೋಕ್ಕೆ ಅಂತ ಹೇಳಿ ನಮ್ಮದು ಅಂತ ಒಂದು ಏನು ನಾವು ಅರ್ನ್ ಮಾಡಿದ್ದೀವೋ ಅದು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ. ಸೊ ಈ ಪ್ರೀತಿ ವಿಶ್ವಾಸ ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಸೊ ನಿಮ್ಮೆಲ್ಲರೂ ಏನಾದರೂ ಎಮೋಷ್ನಲಿ ಮಾಡಿದರೆ ಐ ಆಮ್ ರಿಯಲಿ ಸಾರಿ. ಹೇಳ್ಕೊಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳ್ಕೊಂಡೆ. ನಾನು ಬೆಳಗ್ಗಿಂದನೂ ವೀಡಿಯೋಸ್ ಎಲ್ಲ ರೆಕಾರ್ಡ್ ಮಾಡಿದ್ದೀನಿ. ತೋಟಕ್ಕೆ ಹೋಗಿದ್ದು ಎಲ್ಲನೂ ವೀಡಿಯೋನ ಆ್ಯಡ್ ಮಾಡ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಆ್ಯಂಡ್ ಇವತ್ತು ಡಿನ್ನರ್ಗೆ ಅವರೆಕಾಯಿ ಹುಳಿ ಮಾಡ್ತಾಯಿದ್ದೀನಿ. ಸೊ ಅದು ರೆಸಿಪಿನೂ ಶೇರ್ ಮಾಡ್ತೀನಿ, ಹೋಗಿ ನೋಡ್ಕೊಬನ್ನಿ. ಸೊ ದಯವಿಟ್ಟು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಓಕೆ, ಚಿಕ್ಕಡಿಕಾಯಿ ಫ್ರೆಂಡ್ಸ್. ಚಿಕ್ಕಡಿಕಾಯಿ ಅಂದರೆ ಎಂಥದ್ದು ಅಂತ ತೋರಿಸ್ಬೇಕಾ? ನೋಡಿ, ಇದು ಚಿಕ್ಕಡಿಕಾಯಿ ಆದರೆ ನೋಡಿ, ಕಾಣಿಸ್ತಾ? ತಗೊಳ್ಳೋಕ್ಕೆ ನಾನು ಸಂಧ್ಯಾಕ ಬಂದಿದ್ದೀವಿ. ಆ್ಯಕ್ಚುಲಿ ಗುರುವಾರ ಇವತ್ತು. ಲಿಟ್ರಲಿ ಒಂಥರ ತುಂಬ ಹೇಳ್ತೀನಿ ಏನು ಎತ್ತ ಅಂತ. ತೋಟಕ್ಕೆ ಬರೋದೇ ಒಂದು ಖುಷಿ ಗಾಯ್ಸ್ ಅಲ್ವಾ? ನೋಡಿ, ತೋಟಕ್ಕೆ ಬರೋದು ಒಂದು ಖುಷಿ, ತೋಟದಲ್ಲಿ ಕೆಲಸ ಮಾಡೋದು ಒಂಥರ ಖುಷಿ. ಪಾಪ ಹೇಳೋಕ್ಕಾಗಲ್ಲ, ಬನ್ನಿ. ಸೊ ನಾನು ಈ ಕಡೆ ಬಂದಾಗೆಲ್ಲ ನಿಮಗೂ ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ, ಸೊ ದಟ್ ನಿಮಗೂ ಖುಷಿ ಆಗುತ್ತೆ ಅಂತ. ನೋಡಿ, ಇಲ್ಲಿದೆ ಕುಚ್. ಇಲ್ಲಿ ನೋಡಿ ಅಲ್ಸಂದ್ಲಿ ಕದಕ, ಅಲ್ಸಂದ್ಲಿ ಹಳ್ಳಿ ಹಾಡು ತಂದಾನ, ಹಳ್ಳಿ ಹಾಡು ತರರಾನ, ನಮ್ಮ ಭೂಮ್ ತಾಯಿ ಬ್ಯಾಡ ಅಂಬುತ್ತಾಳಿ ಭೇದ ಭಾವನ. ನಮ್ಮ ಹಳ್ಳಿ ಅಂದರೆ ನಿಜ ಹೇಳ್ತೀನಿ, ಆ್ಯಕ್ಚುಲಿ ಮೊದಲು ನಾನೇನು ಮದುವೆ ಆಗೋಕ್ಕೆ ಮುಂಚೆ ನಮ್ಮ ತವ್ರ ಮನೆಯಲ್ಲೂ ಇದೇ ಥರ ಹಳ್ಳಿನೇ ಇದ್ದು. ಸೊ ಅಲ್ಲಿಂದ ಈಗ ಅಲ್ಲಿ ಅಪಾರ್ಟ್ಮೆಂಟು, ವಿಲ್ಲಾಗಳು, ಫ್ಯಾಕ್ಟ್ರಿಗಳು ಹೀಗೆ ಸ್ವಲ್ಪ ಡೆವಲಪ್ ಆಗಿ ನಮ್ಮೂರ ಕಡೆ ಈಗ ಹಳ್ಳಿ ಅನ್ನಲ್ಲ ಸಿಟಿ ಅಂತಾರೆ. ಆದರೆ ಪುಣ್ಯನೋ ಏನೋ, ನಾನು ಮದುವೆ ಆಗಿ ಬಂದಿರುವಂತಹ ಊರು ಇನ್ನೂ ಹಳ್ಳಿ ಆಗಿದೆ. ಅದು ತುಂಬ ಖುಷಿ ವಿಚಾರ. ಯಾವಾಗ ಇದು ಸಿಟಿ ಆಗುತ್ತೋ ಗೊತ್ತಿಲ್ಲ, ಬಟ್ ಇರೋಷ್ಟು ದಿನ ಹಳ್ಳಿಲಂತೂ ಇರ್ತೀನಲ್ಲ ಅನ್ನೋದು ಖುಷಿ ಇದೆ. ಸೊ ಈ ರೋಸ್ ಹೂವು ತೋಟ ನಿಮಗೆ ಲಾಸ್ಟ್ ಒಂದು 4-5 months ಬ್ಯಾಕು ತೋರಿಸಿದ್ದೆ. ಸೊ ಅದೇ ತೋಟಕ್ಕೆ ಬಂದಿದ್ದೀವಿ. ಚಿಕ್ಕಡಿಕಾಯಿ ಆಮೇಲೆ ರೋಸ್ ಹೂವೆಲ್ಲ ತೊಗೊಂಡು ಹೋಗೋಣ ಅಂತ ಹೇಳಿ. ಸೊ ಚಿಕ್ಕಡಿಕಾಯಿ ಇನ್ನೂ 3 ದಿನ ಆಗುತ್ತೆ ಬಿಡಿಸೋದು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ರೋಸ್ ಹೂವು ತೊಗೊಂಡು ವಾಪಸ್ ಬಂದ್ವಿ. ಬಿಕಾಸ್
ಸೋಮವಾರ ಕಡೆ ಕಾರ್ತಿಕ ಮಾಸ ಅಲ್ವಾ, ಸೊ ಪೂಜೆಗೆ ಬೇಕಾಗತ್ತೆ ಅಂತ ಹೇಳಿ ತಗೊಂಡು ವಾಪಸ್ ಬಂದ್ವಿ. చూపిస్తుంది నూనె వేసుకేసినంత తలకి ఇక్కడికి వచ్చాక రోజు పూలు తీసుకుంటాము, తీసుకు 50 రూపాయలకి రానే ఉండా ఎప్పుడు ఏమి అండసుడి కదా పాప ఆడే ఉంటే తెలిసేలే. ತುಕ್ ಮೇಲನಾ ಕಿಲ್ಲೇದು ಫೋಮ ಎಡಲ್ಲ ಹೋಗ ಎಡ ఉంది. ఉండేవి తీసుకోండి, జ్ఞాపకం ఉండేవి జాస్తి చూడితో అంతా పొలిచింటారు. అదే వాళ్ళు 3-4 కొక్కితో పీక్తే ఒక అంగడికి వేసేకి సరిపోతుంది. నువ్వు 2-4 మార్కెట్కి వేసేది వాళ్ళు అంగడికి వేసేది కాదక్క, అంగడిలోనే కాస్ట్లీ ఇస్తారు రేట్ చాలా. అంటే మాల్లో వేయచ్చు కదా, మాల్లో వేసుకుంటాడు మోస్ట్లీ మాల్ క్లోజ్ చేస్తారేమో కదా. ఎలా అట్లా అనిపిస్తూ ఉందమ్మా. అంటుక కరెక్ట్ బాగా నువ్వు అంటివి 3-4 చేసేసే కదా అని. అట్లాది ఏం లేదు, లేదు ఏమో అట్లా అనిపించే నాకే. ఏమి తెస్తలేదా, వస్తూనే ఉంది కదా, రాశాను నాది కదా, అట్లా అనిపించే నాకే అలా. ఇప్పుడు ఎవరో ఫుల్ బండలు తీసుకొని పోయాకేమో వచ్చినాడు కదా. చూడు చేను అంతా ఎట్లుంది, బాగా వచ్చింది కదా. బాగా అయింది చేనులో, ముందు పంట కదా, బాగా అయింది. అది వానలు కావాలంటే ఇదై పడిస్తే ఏంటి పడిస్తే పోషిస్తారు. కానీ నిన్న ఎవరో ಪಿಕ್ ಹೋಗ್ತಾನ್ರ ಮತ್ತೆ ಎಲ್ಲೋ చూస్తుంది నేను. ಅದಾದಮೇಲೆ ಅವರೆಕಾಯಿ ತೊಗೊಳ್ಳೋಣ. ಆ್ಯಕ್ಚುಲಿ ನಾವು ಹೋಗಿದ್ದು ಚಿಕ್ಕಡಿಕಾಯಿ ತೊಗೊಳ್ಳೋಣ ಅಂತ. ಚಿಕ್ಕಡಿಕಾಯಿ ಅಣ್ಣ ಹೇಳಿದ್ರು ಇನ್ನೂ ಬಿಡ್ಸೋದು ಲೇಟ್ ಆಗುತ್ತೆ ಅಂತ. ಸರಿ ಆಯಿತು ಅವರೆಕಾಯಿ ತೊಗೊಳ್ಳೋಣ, ಈಗ ಎಲ್ಲರ ಹೊಲದಲ್ಲೂ ಅವರೆಕಾಯಿ ಇದ್ದೇ ಇರುತ್ತೆ ಅಂತ ಹೇಳಿ ನಾನು ಯೂಶ್ವಲಿ ಬಟ್ಟೆ ಎಲ್ಲ ಹೊಲಿಸ್ಕೊಳಕ್ಕೆ ಹೋಗ್ತೀನಿ. ಅವ್ರ ಮನೇಲಿ ಅವ್ರದ್ದು ತೋಟ ಇದೆ. ಸೊ ಆ ಆಂಟಿಗೆ ಹೇಳಿದೆ ಅವರೆಕಾಯಿ ಇದ್ದರೆ ತೊಗೊಂಬನ್ನಿ ಆಂಟಿ ಅಂತ. ಪಾಪ ತೊಗೊಂಬಂದರು, kg 90 ರೂಪಾಯಿ ಅಂತ. ಸೊ ತೊಗೊಂಡು ಅದಾದಮೇಲೆ ನಮ್ಮೂರಿನ ಹಳ್ಳಿಯ ನೇಚರ್ನ ನೋಡ್ಕೋತಾ ಹಾಗೇ ವಾಕಿಂಗ್ ಮಾಡ್ತಾ, ನಮಗೆ ಕಾವಲು ನಮ್ಮ ಕೆಳಗಡೆ ಮನೆ ನಾಯಿ, ಅಂದರೆ ಸಂಧ್ಯಾಕೋರ್ ನಾಯಿ. ನಾವು ಎಲ್ಲೇ ಹೋಗಲಿ ನಮ್ಮ ಹಿಂದೆ ಬರುತ್ತೆ ಗೈಸ್. ಸೊ ಲಾಸ್ಟ್ ಟೈಮ್ ಸೊಪ್ಪಿಗೆಲ್ಲ ಹೋಗಿದ್ವಲ್ಲ, ನಾವು ಎಷ್ಟು ದೂರ ಹೋದ್ರೂ ಅದೊಂಥರ ನಮ್ಮ ಜೊತೆಗೆ ಬರುತ್ತೆ. ನಾಯಿಗೆ ಯಾಕೆ ನಿಯತ್ತಿನ ಪ್ರಾಣಿ ಅಂತೀವಿ ಅಂತಂದರೆ ಇದೇ ಕಾರಣಕ್ಕೇ. ಒಂದು ದಿನ ಒಂಚೂರು ಅನ್ನ ಹಾಕಿದ್ರೂ ಸಾಕು, ಅದು ಸಾಯೋವರೆಗೂ ನೆನಪಲ್ಲಿ ಇಟ್ಕೊಂಡು ನಮಗೆ ಬಾಲ ಅಲ್ಲಾಡಿಸುತ್ತೆ. ಆದರೆ ಮನುಷ್ಯರು ಹಂಗಿರೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಈಗ ಹಾಕಿರೋ ಅನ್ನನ ಅದಕ್ಕೆ ವಿಷ ಹಾಕಿ ವಾಪಸ್ ಕೊಟ್ಬಿಡ್ತಾರೆ, ಅಂಥ ಜನ ಇರೋ ಕಾಲ ಇದು. ಆದಷ್ಟು ಜನಗಳನ್ನು ನಂಬೋದನ್ನು ಬಿಟ್ಟು ದೇವರನ್ನ ನಂಬಿ, ರಾಯರನ್ನು ನಂಬಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನು ಗುರುವಾರ ನಾನು ಪೂಜೆ ಮಾಡೋದೇ ಬೇಡ ಅಂತ ಅಂದ್ಕೊಂಡಿದ್ದೆ ಗೈಸ್. ನಿಜವಾಗ್ಲೂ ಹೇಳ್ತೀನಿ, ದೇವರ ದಯೆ ಅಂತ ಹೇಳಬಹುದು. ಮಗು ಬಿದ್ದಾಗ ಮೇ ಬಿ ಇನ್ನೂ ಜಾಸ್ತಿ ಏನಾದರೂ ಆಗಿದ್ದರೆ ಏನು ಮಾಡಬೇಕಿತ್ತು ಅಂತ ಗೊತ್ತಾಗ್ತಿರ್ಲಿಲ್ಲ ನಮಗೆ. ಸೊ ರಾಯರಿದ್ದಿದ್ದಕ್ಕೆ ಅಲ್ವಾ ಸ್ವಲ್ಪ, ಅಂದರೆ ಎಷ್ಟೋ ಹೋಗೋದ್ರಲ್ಲಿ ಉಗುರಲ್ಲಿ ಹೋಗಿದೆ ಅಂತ ಹೇಳ್ತಾರೆ, ಗೊಡ್ಲಿಲಿ ಹೋಗೋದು ಉಗುರಲ್ಲಿ ಹೋಗಿದೆ ಅಂತಾರೆ. ಸೊ ಹಾಗೆ ನನ್ನ ಅಪ್ಪನ್ನೇ ನಾನು ಮರ್ತುಬಿಟ್ನಾ ಅಂತ ಹೇಳಿ ಒಂದು ಸೆಕೆಂಡ್ ಅನಿಸಿದ್ದು ನಿಜಾನೇ. ಸೊ ಪರಿ ಬಂದಮೇಲೆ ಅವನಿಗೂ ಸ್ನಾನ ಮಾಡಿಸಿ, ಅದಾದಮೇಲೆ ಈಗ ಸಾಯಂಕಾಲ ಮಗು ಬರೋವರೆಗೂ ವೆಯ್ಟ್ ಮಾಡಿ ಈಗ ಪೂಜೆ ಮಾಡ್ತಾಯಿದ್ದೀನಿ. ಸೊ ಏಕಾರ್ತಿ, ಇನ್ನು ನಾಳೆ ದಶಮಿ ಇರುತ್ತೆ. ಸೊ ಸಾಟರ್ಡೆ ಏಕಾದಶಿ ಇರುತ್ತೆ, ಸಂಡೇ ದ್ವಾದಶಿ ಇರುತ್ತೆ. ದಯವಿಟ್ಟು 3 ದಿನಗಳ ಕಾಲವನ್ನು ಬಳಸ್ಕೊಳ್ಳಿ. ಮನೇಲಿ ಆದಷ್ಟು ಪೂಜೆಯನ್ನು ಮಾಡಿ, ಮನೇಲಿ ಸಾಂಬ್ರಾಣಿ ಧೂಪ ಎಲ್ಲ ಹಾಕಿ ರಾಯರ ಆರಾಧನೆ ಮಾಡ್ತಾಯಿರಿ ಟೈಮ್ ಸಿಕ್ಕಾಗಿ ಎಲ್ಲನೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈಗ ಏಕಾರ್ತಿಯಲ್ಲಿ ಆರತಿಯನ್ನು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಶ್ಲೋಕ ಎಲ್ಲ ಹೇಳ್ತಾ ಇದ್ದೆ, ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟೆ ಗೈಸ್. ಅದಕ್ಕೇ ನಾನು ವಾಯ್ಸ್ನ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಈಗ ನಿಮ್ಮೆಲ್ರಿಗೋಸ್ಕರ ಅಂತ ಹೇಳಿ ರಾಯರ ಒಂದು ಶ್ಲೋಕವನ್ನು ಹೇಳ್ತಾ ಇದ್ದೀನಿ. ಸೊ ಎಲ್ಲರೂ ಕೇಳಿಸ್ಕೊಳ್ಳಿ. ಆ್ಯಂಡ್ ನೀವು ಆದಷ್ಟು ಆ ಶ್ಲೋಕಗಳನ್ನು ಪಠನೆ ಮಾಡೋಕ್ಕೆ ಟ್ರೈ ಮಾಡಿ, ಓಕೆನಾ.
ಸೊ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಕೃಷ್ಣಾಯ ವಾಸುದೇವಾಯ ಹರಹೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ 2 ಶ್ಲೋಕಗಳು ಅದು ಎಂಥದ್ದೇ ಕಷ್ಟದ ಪರಿಸ್ಥಿತಿ ಇದ್ರೂ ಕ್ಷಣದಲ್ಲಿ ಪರಿಹಾರ ಆಗುತ್ತೆ. ನಿಮಗೆ ತೀರಾ ನಮ್ಗೆ ಆಗ್ತಾ ಇಲ್ಲ ಅನ್ನೋ ಸಿಚುವೇಶನಲ್ಲೂ ಸಹ ನೀವು ಈ 2 ಶ್ಲೋಕಗಳನ್ನು ಪಠನೆ ಮಾಡಿ ಗೈಸ್. ನಿಜ ಒಂದು ರೀತಿ ಲೈಫಲ್ಲಿ ಮಿರಾಕಲ್ಸ್ನ ಕಾಣ್ತೀರ. ಆದಷ್ಟು ಈ 2 ಶ್ಲೋಕಗಳನ್ನು ಪಠನೆ ಮಾಡಿ. ಸೊ ಪೂಜೆನೂ ಆಯಿತು. ಅದಾದಮೇಲೆ ಈಗ ಡಿನ್ನರೂ ರೆಡಿ ಮಾಡಬೇಕು. ಬಿಕಾಸ್ ನಾನು ಯಾವುದೇ ಥರದ ಮಧ್ಯಾಹ್ನ ಸಾಂಬಾರೇನು ಮಾಡಿರಲಿಲ್ಲ. ಸೊ ಈಗ ಅಡುಗೆನೂ ಸಹ ಮಾಡೋಕ್ಕೆ ಹೋಗಬೇಕು. ಸೊ ಫಸ್ಟ್ಗೆ ಹುಳಿಗೆ ಇಟ್ಕೊಬಿಡೋಣ. ಸೊ ಆಮೇಲೆ ರುಬ್ಕೊಳ್ಳೋಕ್ಕೆ, ಓಕೆನಾ? ಸೊ ಇಲ್ಲಿ ನಾನು ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಗೈಸ್. ನೀವು ಆಲೂಗಡ್ಡೆ, ಬದನೆಕಾಯಿ ಇವೆಲ್ಲವನ್ನು ಹಾಕ್ಕೋಬೋದು. ಬಟ್ ಇವತ್ತು ಆಲೂಗಡ್ಡೆ ಬದನೆಕಾಯಿ ಏನು ಹಾಕ್ದೇನೆ ಜಸ್ಟ್ ಒನ್ ಟೈಮ್ಗಲ್ವಾ, ಅದಕ್ಕೇ ಒಂದೇ ಒಂದು ಟೊಮೊಟೊ ಹಾಕಿದ್ದೀನಿ. ಆಮೇಲೆ ಈ ತಟ್ಟೆ ಥರ ಇರುತ್ತೆ ಗೊತ್ತಾ, ಸೊ ಆ ಥರದ್ದು ಅವರೆಕಾಳು. ಅವರೆಕಾಳು ತಿಂದರೆ ನಾರ್ಮಲ್ ಬೇಳೆ ಸಾರು ತಿನ್ನೋಕ್ಕೆ ಆಗಲ್ಲ ಗುರು. ಸೊ ಇನ್ನು ನಮ್ಮ ಕಡೆ ಅವರೆಕಾಯಿ ಸೀಸನ್ ಅಲ್ವಾ. ಇನ್ನು ಆ್ಯಕ್ಚುಲಿ 90 ರೂಪಾಯಿ ಅವರೆಕಾಯಿ ಇವಾಗ. ಗೊತ್ತಿರೋರು ಅಂದರೆ ತೋಟ ಇಡುತ್ತಲ್ವಾ, ಅವ್ರ ಮನೆ ಹತ್ರನೇ ಹೋಗಿ ತೊಗೊಂಡು ಬಂದಿತ್ತು. ಅಂಗಡಿಲೂ ತೊಗೊಬರ್ಬೋದು, ಬಟ್ ಆ ಮನೆ ಹತ್ರನೇ ಇಲ್ಲೇ ಹತ್ರನೇ ಇದೆಯಲ್ಲ, ಸೊ ಹಾಗಾಗಿ ನಾನು ಹೋಗಿ ತೊಗೊಂಡ್ಬರ್ತೀನಿ. ಸೊ ಈಗ ಇದಕ್ಕೆ ಒಂದು 4 ಹಸಿಮೆಣ್ಸಿನ್ಕಾಯಿ. ಗ್ಯಾಸ್ಟ್ರಿಕ್ ಇದೆ ಅನ್ನೋರು ನೀವು ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡ್ಕೊಳ್ಳಿ, ಓಕೆನಾ? ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಹಾಕಿ ಒಂದು ವಿಜಿಲ್ ತಗೊಳ್ಳೋಣ ಸಾಕು. ಇದು ಒಂದು ವಿಜಿಲ್ ಬರಲಿ. ಇದು ಬರೋಷ್ಟೊತ್ತಿಗೆ ನಾವು ಈರುಳ್ಳಿ ಆಮೇಲೆ ಬೆಳ್ಳುಳ್ಳಿ ಅವೆಲ್ಲ ಬಿಡಿಸ್ಕೊಬಿಡೋಣ. ಸೊ ಗೈಸ್ ಈಗ ಅಲ್ಲಿ ವಿಜಿಲು ತಣ್ಣಗಾಗಲಿ. ಸೊ ಅಷ್ಟೊತ್ತಿಗಿಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ಳೋಣ ರುಬ್ಕೊಳ್ಳೋಕ್ಕೆ. ಸೊ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಯಾಕಂದರೆ ನಾವು ಮಾಡ್ತಾ ಇರೋದು ಕಡಿಮೆ ಕ್ವಾಂಟಿಟಿ ಅಲ್ವಾ, ಹಾಗಾಗಿ. ಆ್ಯಂಡ್ ಜೀರಿಗೆ, ಬೆಳ್ಳುಳ್ಳಿ ಆ್ಯಂಡ್ ಈರುಳ್ಳಿ. ಒಂದು ಈರುಳ್ಳಿ, ಒಂದು ಸ್ವಲ್ಪ ಕಡಿಮೆ ಬೆಳ್ಳುಳ್ಳಿ, ಓಕೆನಾ? ಇದು ಒಗ್ಗರಣೆಗೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಅದ್ರ ಜೊತೆಗೆ ಹಾಗೆ ಹುಣಸೆ ಹಣ್ಣನ್ನು ಹಾಕ್ಕೊಬಿಡ್ತೀನಿ. ತಗೋಬನ್ನಿ. ಆ್ಯಕ್ಚುಲಿ ಪಾಪ ಹೋಮ್ವರ್ಕ್ ಬರೀತಾ ಇದ್ದಾನೆ, ಅಂದರೆ ಟೆಸ್ಟ್ ನಡೀತಾ ಇದೆಯಲ್ಲ ನನ್ನ ಮಗನಿಗೆ. ಇದಲ್ಲ ಕಂದ, ಟುಡೇ ಡೇಟ್ ದಿಸ್ ಒನ್. It 2 times. One more time you have to write. Come. Two times, Kanda. They told her. No, question and answers both. ಇದು ಇವಾಗ ಚೆನ್ನಾಗಿ ಫ್ರೈ ಆಗಲಿ ಗೈಸ್. ಸೊ ಈಗ ಇದು ಫ್ರೈ ಆಗಿದೆ, ಆಫ್ ಮಾಡೋಣ. ಸ್ವಲ್ಪ ತಣ್ಣಗಾಗಲಿ. ಆಮೇಲೆ ಈಗ ವಿಜಿಲ್ ಹೋಗಿದೆ. ಈಗ ಇದರಲ್ಲಿ ಟೊಮೊಟೊ
ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ವಲ್ಲ ಅದನ್ನು ರುಬ್ಕೊಳ್ಳೋಕ್ಕೆ ತಗೊಳ್ಳೋಣ. ತುಂಬ ಈಸಿ ಗೈಸ್, ಆರಾಮ್ಸೆ ಮಾಡ್ಬೋದು. ಮೊದಲೆಲ್ಲ ಬಿಸಿ ಮುಟ್ಟಿದ್ರೆ ಓಹ್ ಅಂತ ಎಗರ್ಲಾಡ್ತೈತೆ. ಬಿಸಿ ಬಿಸಿ ಚಪಾತಿ ಕೈಯಲ್ಲಿ ಮುಟ್ತೀನಿ. ಈಗ ಕುಕ್ಕರ್ ಏನಾದರೂ ಟಚ್ ಆದರೆ ಕೈಗೆ ಮೊದಲೆಲ್ಲ ಆಕಾಶ ಭೂಮಿ ಒಂದು ಮಾಡಿಬಿಡ್ತಾ ಇದ್ದೆ. ಇವಾಗ ಸ್ವಲ್ಪ ಪೇಸ್ಟ್ ಹಾಕ್ಬಿಟ್ಟು, ಕೋಲ್ಗೇಟ್ ಪೇಸ್ಟ್ ಇರುತ್ತಲ್ಲ, ಬರ್ನಲ್ಲಿ ಇಲ್ಲ ಅಂತ ಅಂದರೆ ಮನೇಲಿ ಕೋಲ್ಗೇಟ್ ಪೇಸ್ಟನ್ನು ಹಾಕ್ಬಿಟ್ಟು ಅಡುಗೆ ಮಾಡ್ತೀವಿ. ಇಷ್ಟೇ ಅಲ್ವಾ ನಾವು ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್. ಸೊ ಈಗ ಇದನ್ನು ತಣ್ಣಗಾಗಲಿ. ಇವಾಗ ಟೊಮೊಟೊ ಎಲ್ಲ ಇದನ್ನು ತಣ್ಣಗಾಗಲಿ. ಸೊ ಇದು ಇದಕ್ಕಿದ ಅವರೆಕಾಳು ಸಾಂಬಾರಿಗೆ ನೆನೆಸಿಟ್ಟಿದ್ದೀನಿ. ಸೊ ಈಗ ನಾವು ಒಗ್ಗರಣೆಗೆ ಹಾಕ್ಕೊಂಡಿದ್ದು ಸಾಂಬಾರು ಪುಡಿ, ಆಮೇಲೆ ಆಗಲೇ ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ಅದು, ಇದಿಷ್ಟನ್ನ ಈಗ ನುಣ್ಣಿಗೆ ರುಬ್ಕೊಳ್ಳೋಣ. ಸೊ ಇದು ನುಣ್ಣಿಗೆ ರುಬ್ಕೊಂಡಿದ್ದೀವಿ. ಸೊ ಬನ್ನಿ ಈಗ ಒಗ್ಗರಣೆಗೆ ಹಾಕಿ. ಈಗ ಒಗ್ಗರಣೆಗೆ ಹಾಕೋಬಿಡೋಣ. ಸಾಂಬಾರು ಆ ಕಡೆ ಕುದೀತಾ ಇದೆ ಗೈಸ್. ಕರೆಕ್ಟಾಗಿ 3 ಜನಕ್ಕೆ ಸರಿ ಹೋಗುತ್ತೆ. ಆ್ಯಸ್ ಯೂಶುವಲ್ ಸಾಸಿವೆ, ಕರಿಬೇವಿನ ಸೊಪ್ಪು ಆ್ಯಂಡ್ ಈರುಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಅಂದರೆ ಲೈಕ್ ಬ್ರೌನ್ ಕಲರ್ ಬರುತ್ತಲ್ಲ, ಒಗ್ಗರಣೆನೇ ನಮಗೆ ಸಾಂಬಾರಿಗೆ ಹೈಲೈಟ್ ಆಗೋದು ಈ ಹುಳಿ ಸಾಂಬಾರುಗಳಿಗೆಲ್ಲ. ಸೊ ನೀವು ಬೇಕು ಅಂದರೆ ಆಲೂಗಡ್ಡೆ, ಬದನೆಕಾಯಿ, ತರಕಾರಿ ಹಾಕ್ಕೊಳ್ಳಿ. ಬಟ್ ನಾನು ತರಕಾರಿ ಏನೂ ಹಾಕ್ತೇವೆ. ಸಿಂಪಲ್ಲಾಗಿ ಕ್ವಿಕ್ಕಾಗಿ ಏನೂ ಕಟ್ ಮಾಡ್ಕೊಳ್ದಿರಾ ಜಸ್ಟ್ ಕರೆಕ್ಟಾಗಿ 10 ನಿಮಿಷ ಸಾಕು ಈ ಸಾಂಬಾರು ಮಾಡೋಕ್ಕೆ. ಇವತ್ತು ಲೈವ್ ಬಂದು ಈ ವಿಡಿಯೋ ರೆಕಾರ್ಡ್ ಮಾಡೋಣ ಅಂದ್ಕೊಂಡು, ಅಂದರೆ ಲೈವಲ್ಲಿ ರೆಸಿಪಿ ಶೇರ್ ಮಾಡೋಣ ಅಂತ. ಅಯ್ಯೋ 10 ಮಿನಿಟ್ಸ್ ಅಷ್ಟೇ ರೆಸಿಪಿ ಇರೋದು. ಸೊ ಅದಕ್ಕೆ ಬೇಡ, ಹಾಗೇನೆ ಲೈವ್ ಬರೋಣ, ರೆಸಿಪಿ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ. ನೋಡಿ ಈ ಥರ ಇನ್ನೂ ಕಪ್ಪಾಗಬೇಕು ಈರುಳ್ಳಿ, ಡಾರ್ಕ್ ಬ್ರೌನ್ ಅಂತೀವಲ್ಲ ಆ ಥರ ಆಗಬೇಕು. ಸೊ ಸಾಂಬಾರು ಕುದೀತಾ ಇರೋದು ಸೌಂಡ್ ಕೇಳಿಸ್ತಾ ಇದೆಯಾ? ಚೆನ್ನಾಗಿ ಕುದಿಬೇಕು ಗೈಸ್. ಒಗ್ಗರಣೆನೂ ಅಷ್ಟೇ ಈ ಥರ ಬರಬೇಕು. ಸೊ ಈಗ ಇದನ್ನ ಸಾಂಬಾರ್ಗೆ ಹಾಕಿದ್ರೆ ಸಾಂಬಾರು ರೆಡಿ. ಹುಳಿಗೆ ನೀವು ಮುದ್ದೆನಾದರೂ ಮಾಡ್ಬೋದು, ಅನ್ನಾದರೂ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಸಾಂಬಾರು ಕುದೀತಾ ಇದೆ. ಎಷ್ಟೋ ಸತಿ ಒಗ್ಗರಣೆಗೆ ಹಾಕ್ಬೇಕಾದ್ರೆ ಕೈ ಮೇಲೆಲ್ಲ ಎಗ್ರಿರೋದು, ಈ ಎಗ್ರಿರೋ ಎಷ್ಟೋ ಉದಾಹರಣೆಗಳಿದೆ ಗೈಸ್. ಹಿಂಗೆ ಒಗ್ಗರಣೆಗೆ ಹಾಕ್ಬೇಕಾದ್ರೆ ಸೊ ಒಗ್ಗರಣೆನೂ ರೆಡಿ ಆಯಿತು. ಸಾಂಬಾರನ್ನ ಶಿಫ್ಟ್ ಮಾಡ್ತೀನಿ ನಿಮಗೆ ಗೊತ್ತಾಗಲಿ ಅಂತ. ನೋಡಿ ಎಷ್ಟು ಬೇಗ ಆಗೋಯ್ತು ಸಾಂಬಾರು. ಇಷ್ಟೇ ಗೈಸ್, ಈಗ ಸಾಂಬಾರು ರೆಡಿ, ಮುದ್ದೆ ಮಾಡ್ಕೊಳ್ಳೋದು.
ಸೊ ಇವತ್ತು ಮಧ್ಯಾಹ್ನ ಸಾಂಬಾರು ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಸಾಯಂಕಾಲನೇ ಸಾಂಬಾರು ಪ್ಲಸ್ ಮುದ್ದೆ. ಕೊನೆಯದಾಗಿ ಉಪ್ಪು ಖಾರ. ನಿಜ ಸೂಪರಾಗಿ ಬಂದಿದೆ ಗೈಸ್. ಹೇಗಿತ್ತು ರೆಸಿಪಿ ತಪ್ಪದೆ ಕಮೆಂಟ್ ಮಾಡಿ, ಓಕೆನಾ? ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡ್ತಾಯಿರಿ, ಬ್ಲೆಸ್ ಮಾಡ್ತಾಯಿರಿ. ಬಾಯ್ ಬಾಯ್.